ಆದ್ಮೇಲೆ ಒಂದ್ 6 ಮಂತ್ಸ್ ನನ್ ಗಂಡನೇ ಮಾಡ್ಕೊಟ್ರು. 1 ಪಾಟ್ ಫಿಶ್ ಬಿರಿಯಾನಿ ಮಾಡ್ತಾ ಇದೀನಿ. ಅಯ್ಯೋ ಎಲ್ಲ ಹೇಳಕ್ ಆಗಲ್ಲ, ಇವಾಗ ಫಸ್ಟ್ ತಿನ್ಬಿಡ್ತೀನಿ. ಅವ್ರು ಅವಾಗಿನ ಹೊಟ್ಟೆ ಹಸಿತಿದೆ ಮ್ಯಾರಿನೇಟ್ ಆಗಿದೆ. ಹಸ್ಬೆಂಡ್ ಒಂಥರ, ಮಗಳ್ಗೊಂಥರ, ಮಗ ಟೇಕ್ ದ ರಿಸ್ಕ್. ಮಾಡೋದೆಲ್ಲ ಡಯಟ್ ಫುಡ್ ಅಂತೆ, ಅದೇ ತಿನ್ನೋದ್ ಮಾತ್ರ ಜಂಕ್ ಫುಡ್. ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಸೀಮಾ ಸೋನು ಯೂಟ್ಯೂಬ್ ಚಾನಲ್. ತುಂಬಾ ದಿವಸ ಆದ್ಮೇಲೆ ನನ್ನ ಕಿಚನ್ ಅಲ್ಲಿ ಇವತ್ತು ನಾವು ವ್ಲಾಗ್ ಮಾಡ್ತಾ ಇದೀವಿ. ಅಂಡ್ ಅಫ್ಕೋರ್ಸ್ ಕಿಚನ್ ಅಲ್ಲಿ ಇದೀವಿ ಅಂದ್ರೆ ಇವತ್ತೊಂದು ಸ್ಪೆಷಲ್ ಗೆಸ್ಟ್ ನ ಇನ್ವೈಟ್ ಮಾಡಿ ಕುಕ್ ಮಾಡ್ತಾ ಇದೀವಿ. ಸೊ ಆ ಸ್ಪೆಷಲ್ ಗೆಸ್ಟ್ ಯಾರಂದ್ರೆ ರೇಖಾ ಅಂತ. ಸೊ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ರೇಖಾ ಅಂದಿದ ತಕ್ಷಣ ಯೋಚನೆ ಮಾಡ್ತಿರ್ಬೋದಲ್ಲ ಯಾರು ಅಂತ. ರೇಖಾ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಬೇಗ. ರೇಖಾಸ್ ಕಿಚನ್ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ರೇಖಾಸ್ ಕಿಚನ್ ಅಂತ ಎಲ್ಲಾ ಕಡೆ ನೋಡ್ತಾ ಇರ್ತೀರಾ. ಫುಡ್ ಕುಕಿಂಗ್ ಅಂತ ಬಂದಾಗ ಸೊ ಶಿ ಇಸ್ ಆನ್ ಟ್ರೆಂಡಿಂಗ್ ಇನ್ ಇನ್ಸ್ಟಾಗ್ರಾಮ್. ಸೊ ಲೆಟ್ಸ್ ವೆಲ್ಕಮ್ ರೇಖಾಸ್ ಕಿಚನ್. ಥ್ಯಾಂಕ್ ಯು. ಅವ್ರು ಸ್ವಲ್ಪ ನರ್ವಸ್ ಆಗಿದಾರಂತೆ. ಗೊತ್ತಾಗ್ತಿದೆ. ಏನಿಲ್ಲ, ಆರಾಮಾಗಿರಿ. ನೀವು ಹೆಂಗ್ ಮಾತಾಡ್ತೀರೋ ಹಂಗೆ ಮಾತಾಡಿ, ಆಯ್ತಾ? Okay, okay. ಸೊ ಲೆಟ್ಸ್ ವೆಲ್ಕಮ್ ರೇಖಾಸ್ ಕಿಚನ್ ಟು ಸೋನೂಸ್ ಕಿಚನ್. Thank you. ಸೋನೂಸ್ ಕಿಚನ್. ಹೌದು, ಮೈ ಪ್ಲೆಷರ್. ಹೆಂಗ್ ಅನ್ಸ್ತಿದೆ? ಫುಲ್ ನರ್ವಸ್ ಆಗ್ತಿದೆ. ಇಲ್ಲ, ಅದು ಬಿಟ್ಟು ಫುಲ್ ಖುಷಿ ಆಗ್ತಾ ಇದೆ. ಸೋನು ಹೌದಾ? ಕರ್ದಿದ್ದು ನಾನು ಅಂದ್ರೆ ಪ್ಲಾನ್ ಮಾಡಿದ್ವಿ, ಬಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಎನಿವೆ ಇಬ್ರು ಟೈಮ್ ಮಾಡ್ಕೊಂಡು ಇವತ್ತು ಶೂಟ್ ಮಾಡ್ತಿರೋದು ಫುಲ್ ಖುಷಿ ಆಗ್ತಾ ಇದೆ. ಓಕೆ. ಸೊ ಗೈಸ್, ಇವತ್ತು ನಾನು ರೇಖಾ ಇಬ್ರು ಸೇರಿ ಒಂದು ಸ್ಪೆಷಲ್ ರೆಸಿಪಿ ಕುಕ್ ಮಾಡ್ತಾ ಇದೀವಿ. ಹೌದು. ಸೊ ಏನಂದ್ರೆ ಎಷ್ಟೊಂದ್ ಕಡೆ ನೀವು ನೋಡಿರ್ತೀರಾ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ತರ ಮಾಡಿರ್ತಾರೆ. ಸೊ ನಾವು ಸ್ವಲ್ಪ ಯೂನಿಕ್ ಆಗಿ ಫಿಶ್ ಬಿರಿಯಾನಿ ಮಾಡ್ತಾ ಇದೀವಿ. ನಿಮಗ್ ಸೀ ಫುಡ್ ಇಷ್ಟನಾ? ತುಂಬಾ ಇಷ್ಟ. ಹೌದಾ? ನಮ್ಮೂರ್ ಕಡೆ ಯಾವ ಊರು fish, ನಿಮ್ದು? ನಮ್ದು ಶಿವಮೊಗ್ಗ, ಭದ್ರಾವತಿ. ಸೊ ಆ ಕಡೆ ಎಲ್ಲ ಫಿಶ್ ಅದೇ ಅದಕ್ಕೆ ಸ್ಪೆಷಲ್ ಆಗಿರುತ್ತೆ ಇದು ಅನ್ಕೊಂಡು ಓ, episode. so ನಾವು ಸ್ವಲ್ಪ ಡಿಸ್ಕಸ್ ಮಾಡುವಾಗ ಏನ್ ಮಾಡೋಣ ಅಂದಿದ್ದಕ್ಕೆ ಅವರು ಫಿಶ್ ಅಂತ ನಾನ್ ಹೇಳ್ದೆ. ಸೊ ಅದ್ರಲ್ಲಿ ಬೇರೆ ಬೇರೆ ಐಟಮ್ಸ್ ಯಾಕೆ ಫಿಶ್ ಬಿರಿಯಾನಿನೇ ಮಾಡ್ಬೋದು ಅಂತ ಅನ್ಕೊಂಡ್ ಸೊ ಫಿಶ್ ಬಿರಿಯಾನಿ ಮಾಡ್ತೀವಿ. ಸೊ ಹೆಂಗ್ ಮಾಡ್ತೀವಿ ನಿಮ್ಗೆಲ್ಲ ತೋರಿಸ್ತೀವಿ. ಸೊ ಬನ್ನಿ ನೋಡೋಣ. ಇಟ್ ವಿಲ್ ಬಿ ಅ ಫನ್ Easy ವಿತ್ ಆಗಿ. ರೇಖಾ. ಸೊ ಅವ್ರ ಜರ್ನಿ ಏನೇನು ಹೆಂಗೆ ಸ್ಟಾರ್ಟ್ ಮಾಡೋದೆಲ್ಲ ಮಾತಾಡ್ಕೊಂಡು ವ್ಲಾಗ್ ಶುರು ಮಾಡೋಣ. ಅಂಡ್ ಈ ವ್ಲಾಗ್ ಎಂಡ್ವರೆಗೂ ನೋಡ್ತಾ ಇರಿ, ಆಯ್ತಾ? ನೀವು ಫಿಶ್ ಬಿರಿಯಾನಿ ಮಾಡಿದೀರಾ ಮನೇಲಿ? ಮಾಡಿಲ್ಲ, ಬಟ್ ಗೊತ್ತು. ಹೌದಾ? ಮಾಡೇ ಮಾಡೇ ಇಲ್ವಾ? ಇಲ್ಲ. ಅದಕ್ಕೆ ಅದೇ ಆಕ್ಚುಲಿ ತುಂಬಾ ಜನ ಫಿಶ್ ಬಿರಿಯಾನಿ ಮನೇಲಿ ಮಾಡಲ್ಲ. ಯೂಶಲಿ ಚಿಕನ್ ಬಿರಿಯಾನಿ ಇಲ್ಲ ಫಿಶ್ ಫ್ರೈ ಮಾಡ್ತಾರೆ, ಫಿಶ್ ಕಬಾಬ್, ಫಿಶ್ ಕರಿ ಆತರ ಎಲ್ಲ ಮಾಡ್ತಾರೆ. ಫಿಶ್ ಬಿರಿಯಾನಿ ತುಂಬಾ ಜನ, ಕಮ್ಮಿ ಜನ ಮಾಡೋದು, ವೆರಿ ರೇರ್. ವೆರಿ ರೇರ್ ನ ಇವತ್ತು ನಾವು ಯೂನಿಕ್ ಆಗಿ ಕ್ರಿಯೇಟ್ ಮಾಡ್ತೀವಿ. ಅಂಡ್ ಇನ್ನೊಂದೇನಂದ್ರೆ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಫಸ್ಟ್ ನಾನು ಲಿಸ್ಟ್ ಹೇಳ್ಬಿಡ್ತೀನಿ, ಬನ್ನಿ. ಇಷ್ಟೇ, ಇಷ್ಟ. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈಸಿಯಾಗಿ ಈ ರೆಸಿಪಿನ ಹೇಳ್ಕೊಡ್ತೀವಿ ನಾವು. ನೀವು ಇವರು ಟ್ರೈ ಮಾಡಿಲ್ಲ ಅಂತೆ. ಯಾವ್ಯಾವ ತರ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಬೇಕು ಅಂತಿದ್ರಿ? ಸೇಮ್ ಆಲ್ಮೋಸ್ಟ್ ಇದೆ, ಬಟ್ ಕೋಕೋನಟ್ ಮಿಲ್ಕ್ ನಾನು ಯೂಸ್ ಮಾಡಲ್ಲ. ಯೂಸ್ ಮಾಡಲ್ಲ. ಇಷ್ಟನಾ? So, ಇಷ್ಟ. ಓಕೆ. ಇಲ್ಲ ಚೆನ್ನಾಗಿರುತ್ತೆ ಆಕ್ಚುಲಿ, ಬಟ್ ನಾನ್ ಯೂಸ್ ಮಾಡೋದಿಲ್ಲ. ಓಕೆ. ಆಕ್ಚುಲಿ ಫಿಶ್ ಎಲ್ಲ ಸ್ವಲ್ಪ ಆ ಕಡೆ ಸೀ ಫುಡ್ ಇರೋದ್ರಿಂದ ಸ್ವಲ್ಪ ಅದನ್ನ ಹಾಕಿ ಮಾಡೋಣ ಅನ್ನೋ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದೀನಿ. ಇವನ್ ನಾನು ಟ್ರೈ ಮಾಡಿಲ್ಲ ಫಿಶ್ ಬಿರಿಯಾನಿ, ಯಾವತ್ತೂ ಮಾಡಿಲ್ಲ. ಪ್ರಾನ್ಸ್ ಬಿರಿಯಾನಿ ಮಾಡಿದ್ವಿ ನಾವು ಕಾಲೇಜಲ್ಲೆಲ್ಲ ಇದ್ದಾಗ. ಪ್ರಾನ್ಸ್ ಫಸ್ಟ್ ಟೈಮ್. ಫಸ್ಟ್ ಟೈಮ್. ಇದು ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ ನಾವು ಒಂದೇ ಕುಕ್ಕರ್ ಅಲ್ಲಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕು ಕುಕ್ ಮಾಡು ಅಷ್ಟೇ. 1 ಪಾಟ್ ಫಿಶ್ ಬಿರಿಯಾನಿ ಮಾಡ್ತಾ ಇದೀನಿ. ಈಸಿ ಅಂಡ್ ಸಿಂಪಲ್ ಆಗಿ ಮಾಡ್ಬೇಕು, ತಿನ್ಬೇಕು ಅಷ್ಟೇ. ಸೊ ಲೆಟ್ಸ್ ಸ್ಟಾರ್ಟ್. ಆಕ್ಚುಲಿ ನೀವೇ ಫಸ್ಟ್ ಅನ್ಸುತ್ತೆ, ನಾನ್ ನೋಡ್ದಂಗೆ ಹೆಲ್ದಿ ಡಯಟ್ ಆತರ ಯಾರ್ದು ಯಾರು ಸಬ್ಸ್ಕ್ರಿಪ್ಷನ್ ಯಾರು ಕೊಡೋರಿಲ್ಲ. ಆಮೇಲೆ ನಾನ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಎಷ್ಟೊಂದು ಜನ ಬಂದ್ಬಿಟ್ರು, ಫುಲ್ ಕಾಂಪಿಟೇಷನ್. ಬಟ್ ನನ್ಗಿರೋರು ಇದ್ರು ಜೆನ್ಯೂನ್ ಕ್ಲೈಂಟ್ಸ್, ವರ್ಗೂ ಸಪೋರ್ಟ್ ಮಾಡಿದ್ರು. ಆಮೇಲೆ ಅಲ್ಲಿ ಬೇರೆ ಕಡೆ ಹೋಗಿ ಇಲ್ಲ ನಿಮ್ದೇ ಫುಡ್ ಸೆಟ್ ಆಗಿದೆ, ನೀವ್ ಫುಲ್ ಸೆಲೆಬ್ರಿಟೀಸ್ ಮಾಡ್ತಿದ್ರೆ ನಮಗ್ ಕೊಡಲ್ವಾ ಅಂತಾನು ಸ್ವಲ್ಪ ಜನ ಕಂಪ್ಲೇಂಟ್ ಸ್ಟಾರ್ಟ್ ಮಾಡಿದ್ರು. ಇಲ್ಲ ಅಂತಂದ್ರೆ ತುಂಬಾ ಜನ ಫಾರಿನ್ ಇಂದ ಮಕ್ಳು ಅಪ್ಪ ಅಮ್ಮ ಇಲ್ಲಿರ್ತಾರೆ ಅಂತವ್ರು ಕೊಟ್ಟೆ. ಕ್ಯಾನ್ಸರ್ ಅದೇ ಇಲ್ಲಿ ಇಂಟರ್ನ್ಯಾಷನಲ್ ಇಂದ ಇವಾಗ ಬೇರೆ ಕಡೆಯಿಂದ ಬಂದು ಇಲ್ಲಿ ಓದೋರು ಇರ್ತಾರೆ, ಪಿ.ಜಿ ಅಲ್ಲಿ ಇರೋರು ಇರ್ತಾರೆ. ಆತರ ಮಕ್ಕಳಿಗೆಲ್ಲ ಓಲ್ಡ್ ಪೀಪಲ್ ಅವ್ರಿಗೂ ಕೊಟ್ಟೆ, ಓಲ್ಡ್ ಏಜ್ ಅವ್ರಿಗೆ. ಆತರ ಅವರು ಇಲ್ಲಮ್ಮ ಕೊಟ್ಟಿಲ್ಲ ಅಂದ್ರೆ ನಾವ್ ಹೆಂಗೆ, ಅದೊಂದು ನನ್ ಮೈಂಡ್ ಅಲ್ಲಿ ಇತ್ತು. ನಾನು ಅಂದ್ರೆ ಬ್ರೇಕ್ ತಗೊಳಕ್ ಆಗೋದಿಲ್ಲ, ಎವ್ರಿ ಡೇ ಕಳಿಸ್ಲೇಬೇಕಿತ್ತು.
ಬಟ್ ಎನಿವೇ ಮಾಡ್ದೆ ಅಂದ್ರೆ ಅದರಿಂದ ಒಂದ್ ಹೆಸರು ಬರ್ತಾ ಇದೆ, ನಾವ್ ಏನಕ್ಕೆ ಇದ್ ಮಾಡ್ಕೋಬೇಕು ಅಂತ ಸ್ವಲ್ಪ ಸ್ಟೆಪ್ ತಗೋಬೇಕಷ್ಟೇ. ಹ್ಮ್. ಟೇಕ್ ದ ರಿಸ್ಕ್, ಯು ವಿಲ್ ರೀಚ್ Consistency ದ ಇರ್ಬೇಕು. ಜರ್ನಿ. ಸೊ ಫಸ್ಟ್ ನಾವು ಫಿಶ್ನ ಮ್ಯಾರಿನೇಟ್ ಮಾಡ್ತೀವಿ. ಓಕೆ. ಸಾಲ್ಟ್ ಹಾಕೋಣ ಫಸ್ಟು, ಟರ್ಮರಿಕ್ ಪೌಡರ್ ಆ್ಯಂಡ್ ಅರಿಶಿನ ಪುಡಿ, ಆಮೇಲೆ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ, ಲೆಮನ್ ಹಾಕಿ ಒಂಚೂರು ಪೆಪ್ಪರು ಹಾಕೋಣ. ನಂಗೆ ಅದೇನೋ ಎಲ್ಲದರಲ್ಲೂ ಮ್ಯಾರಿನೇಟ್ ಮಾಡಿ ಏನೇ ಮಾಡಿದ್ರು ಪೆಪ್ಪರ್ ಹಾಕೊಳಕ್ಕೆ ಇಷ್ಟ. ನಿಮ್ಗೆ ಇಷ್ಟ? ನನಗೂ ಇಷ್ಟ. ಓಕೆ. ನಮ್ಮೂರಲ್ಲಿ ಫಿಶ್ ಚೆನ್ನಾಗಿರುತ್ತೆ. ಹೌದಾ? ಒಂದ್ಸತಿ ಹೋದಾಗ ಬಾಕ್ಸ್ ಅಲ್ಲಿ ಹಾಕೊ ಬರ್ತೀನಿ. ಓಕೆ. ರಾ ಫಿಶ್. ಹ್ಮ್. ಡ್ಯಾಮ್ ಇದೆ, ತುಂಗಭದ್ರಾ ಹಾ, ಡ್ಯಾಮ್. ಸೊ ಹಾ. ಡ್ಯಾಮ್ ಫಿಶ್ ಅಲ್ವಾ, ಅದರಿಂದ ಫುಲ್ ಫ್ರೆಶ್ ಆಗಿರುತ್ತೆ. Anyways, ಏನಾಗುತ್ತೆ ಅಂದ್ರೆ ಇಲ್ಲೆಲ್ಲ ನಮ್ಗೆ ಫ್ರೆಶ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಆಗಲ್ಲ. ಹೌದು. ರೈಸ್ ಮ್ಯಾರಿನೇಟ್ ಆಗಿದೆ. ಇವಾಗ ಒಂದು 20 to 30 minutes ಲೆಟ್ ಇಟ್ ಮ್ಯಾರಿನೇಟ್. ರೈಸ್ ಇವಾಗ ಕ್ಲಿಂಗ್ ರ್ಯಾಪ್ ಮಾಡಿ ಇಡ್ತಾ ಇದ್ದೀನಿ ಸೈಡ್ಗೆ. ಗ್ರೀನ್ ಚಿಲ್ಲೀಸ್, ರೆಡ್ ಚಿಲ್ಲೀಸ್, ಜಿಂಜರ್ ಗಾರ್ಲಿಕ್, ಗ್ರೇಟೆಡ್ ಕೊಕೊನಟ್, ಒಂಚೂರು ನೀರು. ಈ ಕಲರ್ ಬರಬೇಕು, ತಂದೂರಿ ಮುನ್ನ ಥರ ಇದೆ. ಸ್ಟವ್ ಬರುತ್ತೆ. Stove 1 pot ಬರುತ್ತೆ. ಚಿಕನ್ ಅಂತೀನಿ, 1 pot ಫಿಶ್ ಫಿಶ್ ಬಿರಿಯಾನಿ. ಬಿರಿಯಾನಿ. ಚಿಕನ್ Chicken ಅಲ್ಲಿ ಬರುತ್ತೆ, ಇದೆಯಲ್ಲ? usually ಚಿಕನ್ನೇ ಬರುತ್ತೆ. 1 pot ಬಿರಿಯಾನಿ ಅಂದ್ರೆ ಚಿಕನ್ ತುಂಬಾ ಮೆಜಾರಿಟಿ ಬರೋದೇ ಚಿಕನ್, Chicken. ಆಮೇಲೆ ಮಟನ್, mutton. ಆಮೇಲೆ ಫಿಶ್, ಪ್ರಾನ್ಸ್ ಅದೆಲ್ಲ. ಸೊ ಗೈಸ್ ಫೈನಲಿ ನಾವು ಇವಾಗ ಫಿಶ್ ಬಿರಿಯಾನಿ ಮಾಡಕ್ ರೆಡಿ ಆಗಿದೀವಿ. Ready. ಸೊ 1 pot ಫಿಶ್ ಬಿರಿಯಾನಿ ಅಂದ್ರೆ ಕುಕ್ಕರ್ ಅಲ್ಲಿ ಈಸಿಯಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪ್ರಿಪೇರ್ ಆಗೋ ತರ ಬಿರಿಯಾನಿ. ಬ್ಯಾಚುಲರ್ಸ್ಗೆ ಆಕ್ಚುಲಿ ಬ್ಯಾಚುಲರ್ಸ್ಗೆ ಇದು ತುಂಬಾ ಈಸಿ. ತಗೊಳ್ಳೋದು ರುಬ್ಬೋದು ಏನು ಆಪ್ಷನ್ ಇಲ್ಲ, ಅದು ಆಪ್ಷನಲ್ ನಿಮಗೆ. ಗ್ರೇಟೆಡ್ ಕೊಕೊನಟ್ ಹಾಕೊಳಕ್ಕೆ ನಾನು ಆಕ್ಚುಲಿ ಸ್ವಲ್ಪ ಕೇರಳ ಸ್ಟೈಲ್ ಅಲ್ಲಿ ಮಾಡೋಣ ಅನ್ಬಿಟ್ಟು ಸ್ವಲ್ಪ ಕೊಬ್ಬರಿನ ಜಾಸ್ತಿ ಹಾಕೊಂಡಿದೀನಿ ಅಷ್ಟೇ. ಅದು ಬಿಟ್ರೆ ಈಸಿಯಾಗಿ ಮಾಡ್ಕೋಬಹುದು. ಸೊ ಗ್ಯಾಸ್ ಆನ್ ಮಾಡ್ತಾ ಇದೀನಿ. 1 ಸ್ಪೂನ್ ತುಪ್ಪ. ಸೊ ಇವಾಗ ಹೋಲ್ ಸ್ಪೈಸಸ್ ಹಾಕ್ತಾ ಇದ್ದೀನಿ. ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಏನಾದ್ರು ಇವಾಗ ಇಷ್ಟೆಲ್ಲ ಫೇಮಸ್ ಆಗಿದ್ರೆ, ಇಷ್ಟೆಲ್ಲ ಫೇಮಸ್ ಅಂದ್ರೆ ಸ್ವಲ್ಪ ಅಂದ್ರೆ ಟ್ರೆಂಡಿಂಗ್ ಅಲ್ಲಿ ಕ್ಯಾಟ್ರಿಂಗ್ ಆ ತರ ಎಲ್ಲಾದ್ರೂ ಇದ್ದಾಗ ಸ್ವಲ್ಪ ನೀವೇ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದ್ದೀರಾ. ಸೊ ನೆಕ್ಸ್ಟ್ ಏನಾದ್ರು ರೆಸ್ಟೋರೆಂಟ್ ಮಾಡ್ಬೇಕು ಅನ್ನೋದನ್ನ ಏನು ಪ್ಲಾನ್ಸ್ ಇಲ್ಲ. ಕೇಟರಿಂಗ್ ಅಲ್ಲೇ ದೊಡ್ಡದಾಗಿ ಮಾಡ್ಬೇಕು ಅಂತ ಇದ್ದೀನಿ. ಓಕೆ. ಸೊ ರೆಸ್ಟೋರೆಂಟ್ ಸೊ ದೊಡ್ಡ ದೊಡ್ಡ ಇವೆಂಟ್ಸ್ ಇವಾಗ ಆಕ್ಚುಲಿ ಬರ್ತಾ ಇದೆ. 2000-3000 ಪೀಪಲ್ ವರ್ಗು ಮಾಡ್ತಿದ್ವಿ. ಸೊ ನೆಕ್ಸ್ಟ್ ವೆಡ್ಡಿಂಗ್ ಕೇಟರಿಂಗ್ಸ್ ಆತರ ಚೆನ್ನಾಗಿ ಮಾಡ್ಬೇಕು ಅಂತ ಅದ್ರ ಡ್ರೀಮ್ ಇದೆ. ನಮ್ ಡ್ರೀಮ್ ಫುಲ್ಫಿಲ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ತಿನ್ನೋದಿಲ್ಲ ಅಂದ್ರೆ ನಾನ್ ಮಾಡ್ಬೇಕಂತ ಇಷ್ಟ ಎಣ್ಣೆ ಹಾಕಲ್ಲ, ಯೋಚನೆ ಮಾಡಿ ವೇರಿ ಮಾಡಿ ಎಣ್ಣೆ ಹಾಕ್ತೀನಿ ನಾನು. ಇವರು ಮಾಡೋದೆಲ್ಲ ಡಯಟ್ ಫುಡ್ ಅಂತೆ, ಅದೇ ತಿನ್ನೋದ್ ಮಾತ್ರ ಜಂಕ್ ಫುಡ್ ಅಂತೆ. ಆದ್ರೂ ಈ ಏನಿಲ್ಲ, ನಮ್ಗೆ ಏನ್ ಇಷ್ಟನೋ ಅದೇ ತಿನ್ಬೇಕು ಜಾಸ್ತಿ. ಅಂದ್ರೆ ಇರ್ಬೇಕು ಹೆಲ್ತಿ, ತೀರಾ ಇದ್ ಮಾಡ್ಕೋಬಾರ್ದು. ನನ್ಗೂ ಅದೇ ಗೈಸ್. ಆದ್ರೆ ಏನ್ ಮಾಡೋದು, ಅದು ಇನ್ನೊಂದ್ ಬೇರೆ ಜೆನೆಟಿಕ್ಸ್ ಮೇಲೆ ಹೋಗುತ್ತೆ. ಇವಾಗ ನಿಮ್ ಮನೇಲಿ ಎಲ್ಲರೂ ಏನೇ ತಿಂದ್ರು ಸಣ್ಣನೇ ಇರ್ತಾರಂದ್ರೆ ಓಕೆ. ನಮ್ ಮನೇಲಿ ಹಂಗಿಲ್ಲ. ನಮ್ಮ ಮನೇಲಿ ಹೆಂಗಿದೆ, ಏನೇ ತಿಂದ್ರು ಬಾಡಿ ಅಷ್ಟ್ ಬೇಗ ದಪ್ಪ ಆಗಲ್ಲ, ಹೊಟ್ಟೆ ಬಂದ್ಬಿಡುತ್ತೆ. ಈ ಹೊಟ್ಟೆ ನೋಡಿದಾಗ ಬೇಡ ಬಿಡು. ಅಲ್ಲಿ ಇನ್ನೊಂದ್ ನಮ್ಮ ಮನೇಲೆಲ್ಲ ನಾವೆಲ್ಲ ಸ್ವಲ್ಪ ಸ್ವೀಟ್ ಹುಚ್ಚು. ನಮ್ಮ ಮಮ್ಮಿ ಅಷ್ಟಿಲ್ಲ. ಏನೇ ಊಟ ತಿನ್ಲಿ ಇಲ್ಲ, ಎವ್ರಿ ಮೀಲ್ಗೂ ಒಂದ್ ಸ್ವೀಟ್ ತಿನ್ಬೇಕು ಅನ್ನೋ ಅಷ್ಟು ಇಷ್ಟ ಆಗುತ್ತೆ, ಕ್ರೇವ್ ಆಗ್ತಾ ಇರುತ್ತೆ ಸ್ವೀಟ್ ತಿನ್ಬೇಕು ಅಂತ. ಆನಿಯನ್ ಸ್ವಲ್ಪ ಬ್ರೌನ್ ವರ್ಗು ಫ್ರೈ ಆಗ್ಲಿ, ಬ್ರೌನ್ ಆಗೋವರೆಗೂ. ಸೊ ಅದಾದ್ಮೇಲೆ ಟೊಮ್ಯಾಟೋಸ್ ಹಾಕೋಣ. ಇವಾಗ ಟೊಮ್ಯಾಟೋಸ್ ಹಾಕೋಣ. ನೋಡಿ, ಏನು ಉಪ್ಪು ಖಾರ ಏನು ಹಾಕಿಲ್ಲ. ಸಾಲ್ಟ್ ಹಾಕಿದ್ರೆ ಒಳ್ಳೆ ಚಟ್ನಿ, ಕೊಕೊನಟ್ ಚಟ್ನಿ ಮಾಡ್ತಿದ್ರ ಇಲ್ಲ ಹೆಂಗೆ? ಕುಕಿಂಗ್ ಹೆಂಗೆ ಆದ್ಮೇಲೆ ಅಡ್ಗೆ ಕಲ್ತಿದ್ರು. ಮದ್ವೆ ಆದ್ಮೇಲೆ ಅಡ್ಗೆ ಕಲ್ತಿ
ಆಮೇಲೆ ಬಿಸ್ನೆಸ್ ಶುರು ಮಾಡಿ ನೋಡಿ ಅವ್ರ ಗ್ರೋತ್ ನೋಡಿ ಹೆಂಗಿದೆ. Crazy. ಅಡ್ಗೆನೆ ಬರ್ತಿರ್ಲಿಲ್ಲ, ಒಂದ್ ಕಾಫಿ ಮಾಡಕ್ಕೆ ಫುಲ್ ನಮ್ ಡ್ಯಾಡಿ ಎಷ್ಟಿಟ್ಟು ಅಡ್ಗೆ ಮನೆಗೆ ಹೋಗ್ಬಾರ್ದು, ಹಂಗೆಲ್ಲ ಬೆಳ್ದಿದ್ದ. ಏನು ಮಾಡಂಗೆ ಇಲ್ಲ, ನಾನು ಹಾ. ಕಾಲೇಜ್ ಹೋಗ್ತಿದ್ದೆ ಬರ್ತಿದ್ದೆ ಆ ತರ ಇದ್ದಿದ್ದು. ಹಾ ವೆರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇಗ ಫಿಕ್ಸ್ ಆಯ್ತು ಮದ್ವೆ. ಓಕೆ. ಅದ್ರಿಂದ ನಂಗೇನು ಗೊತ್ತಿರ್ಲಿಲ್ಲ. ಆದ್ಮೇಲೆ ಒಂದ್ 6 ಮಂತ್ಸ್ ನನ್ ಗಂಡನೇ ಮಾಡ್ಕೊಟ್ರು ಅವರೇ ಮಾಡ್ಕೊಟ್ರಾ? ಅಡ್ಗೆ. ನಂಗೆ ಫುಲ್ ಅದ್ ಇಷ್ಟ ಆಗ್ತಿತ್ತು. ಆಮೇಲೆ ದಿನ ಆಫೀಸ್ಗೆ ಹೋಗ್ ಬಂದ್ ಅವರೇ ಮಾಡ್ಸೋದು ಇದು ಅಂತ ಆಮೇಲೆ ಕಲ್ತಿದ್ದು. ಆಮೇಲೆ 6 ತಿಂಗಳಾದ್ಮೇಲೆ ಅಲ್ಲ, 6 ತಿಂಗಳವರೆಗೂ ಅವ್ರ ಹಸ್ಬೆಂಡ್ ಕೈಲಿ ಮಾಡಿಸ್ಕೊಂಡಿದ್ದಾರೆ. 6 ತಿಂಗಳಾದ್ಮೇಲೆ ಯೋಚನೆ ಬಂತಂತ. ಆ ಯೋಚನೆ ಬಂದೈತಲ್ಲ ಸದ್ಯ 6 ತಿಂಗಳಾದ್ಮೇಲೆ. ಅಟ್ಲೀಸ್ಟ್ ಅವಾಗ ಅವಾಗ ಅದು ಪಾಪ ಮಾಡಲ್ಲ ನಾವು ಅಂತ. ಅಂತವ್ರಿಗೂ ಬರ್ತಾನೆ ಇಲ್ಲೇ ಕುಕ್ಕರ್ ವಿಸಿಲ್ ಬಂದ್ರೇನೆ ಭಯ ಆಗ್ತಿತ್ತು. ಆ ತರ ಇಂದ ನಂದು ಜರ್ನಿ. ಇಂಟ್ರೆಸ್ಟ್ ಚೆನ್ನಾಗ್ ಬರುತ್ತೆ. ಅದೇನ್ ಗೊತ್ತಾ, ಒಂದ್ಸತಿ ಸ್ಟಾರ್ಟಿಂಗ್ ಮಾಡ್ತಾ ಬರ್ತಾ ಅಂದ್ರೆ ನನ್ಗೂ ಹಂಗೆ ಒಂದೊಂದ್ಸತಿ ಬೋರ್ ಆಗ್ಬಿಡುತ್ತೆ ಟು ಬಿ ಆನೆಸ್ಟ್. ಒಂದೊಂದ್ಸತಿ ಮನ್ಸಿಂದ ಮಾಡಿದ್ರೆ ನಿಧಾನಕ್ಕೆ ಕುಕಿಂಗ್ ಎಲ್ಲ ಅಷ್ಟೇ, ಅದು ಮನ್ಸಿಂದ ಮಾಡ್ಬೇಕು ಆಕ್ಚುಲಿ. ಮನ್ಸಿಂದ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಕುಕಿಂಗ್. ಬಟ್ ಡೈಲಿ ಇವಾಗೆಲ್ಲ ಮನೇಲಿ ಅಡಿಗೆ ಮಾಡಿ ಇಲ್ಲೂ ಹೆಂಗ್ ಮ್ಯಾನೇಜ್ ಮಾಡಿಲ್ಲ. ನನ್ ಮನೇಲಿ ಎಲ್ಲಾ ಒಂಥರ ಹೆಂಗೆ ಅಂದ್ರೆ ಒಬ್ಬೊಬ್ರು ಒಂದೊಂಥರ ಇಷ್ಟಪಡ್ತಾರೆ ಫುಡ್. ಸೊ ಹಸ್ಬೆಂಡ್ ಒಂಥರ, ಮಗಳ್ಗೊಂಥರ, ಮಗ ಚಿಕ್ಕವನು ಅವನಿಗೊಂಥರ. ಇವಾಗ ಇದನ್ನು ಮಾಡಿ, ಇವಾಗ ಇನ್ ಕೇಸ್ ಹೆಲ್ದಿ ಫುಡ್ ಎಲ್ಲ ಮಾಡಿ ಬೆಳಗ್ಗೆನೆ ಆಗ್ಬಿಡುತ್ತೆ ಹೆಲ್ದಿ ಫುಡ್ ಎಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಆಫೀಸ್ಗೆ ಹೋಗೋದಲ್ವಾ, ಬೆಳಗ್ಗೆನೆ ಕ್ಯಾರಿ ಮಾಡ್ತಾರೆ. ಅದರಿಂದ ಬೆಳಗ್ಗೆ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಇವೆಂಟ್ ಎಲ್ಲ ಆಮೇಲೆ ನೋಡ್ಕೊಳ್ಳೋ. ಸೊ ಪವರ್ ಪ್ಯಾಕ್ಡ್. ನಾನ್ ಫುಲ್ 1.5 ವರ್ಷ ರಾತ್ರಿ 2 ಗಂಟೆಗೆ ಎದ್ದೋಳಿ 7 o'clock ಎಲ್ಲ ಕುಕಿಂಗ್ ಮುಗಿಸಿ ಎಲ್ಲಾ ಕಡೆ ಡೆಲಿವರಿ ಕಳಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲ್ಸ ಕಟಿಂಗ್ ಹೋಗ್ಬೇಕು. ಆ ಇಂಟ್ರೆಸ್ಟ್, ಆ ಕನ್ಸಿಸ್ಟೆನ್ಸಿ ತೋರ್ಸಿದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದಾರೆ. ಮಾಡ್ಬೇಕು, ಹಾರ್ಡ್ ವರ್ಕ್. ಸುಮ್ನೆ ಬಂದ್ಬಿಡ್ತೀವಿ ಮಾಡ್ತೀವಿ ಅಂದ್ರೆ ನಿಜ ಆಗೋದಿಲ್ಲ. ಗೊತ್ತಿರುತ್ತೆ ಹೇಳ್ಬೋದು ಇದೇನು ಅಂತ, ಬಟ್ ಆ ಎಫರ್ಟ್ ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ ಮಾಡೋದು. ಬಟ್ ಇವಾಗ ಇವ್ರ ಏನ್ ಹೇಳಿದ್ರು ಗೊತ್ತಾ, ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡೋದ್ ನಾನು ಏನೋ ಈಸಿ ಇವಾಗ ನನ್ಗೂ ಅನ್ಸ್ತು. ಬಟ್ ಇವಾಗ ಬಿಹೈಂಡ್ ದ ಸೀನ್ಸ್ ನೋಡ್ತಾ ಇದೀನಲ್ಲ, ಯಾವ್ದು ಈಸಿಯಾಗಂತೂ ಯಾವ್ದು ಆಗಲ್ಲ. ಬಟ್ ಜನ ಏನಂದ್ರೆ ಈಸಿಯಾಗಿ ಜಡ್ಜ್ ಮಾಡ್ತಾರೆ ಇಷ್ಟೇ ಅಂತ. ಸ್ಮೆಲ್ ಬರ್ತಾ ಇದೆ, ಫ್ಲೇವರ್. ಆಯಿಲ್ ಫುಲ್ ಕಮ್ಮಿನಾ? ನಾನು ಜಾಸ್ತಿ ಹಾಕಿದೀನಿ ಆಯಿಲ್. ಇಲ್ಲ ಇವಾಗ ಇನ್ನೂ ಬಿಟ್ಕೊಳ್ಳುತ್ತಲ್ವಾ, ಅದೇ ಹೇಳ್ತಿರೋದು ಕಮ್ಮಿ ಆಯಿಲ್ ಅಲ್ಲಿ ಮಾಡ್ಬೋದು ಅಂತ. ಯೂಶಲಿ ಬಿರಿಯಾನಿ ಅಂದ್ರೆ ಅದೊಂದು ಫೀಲ್. ಹೌದು, ಬಿರಿಯಾನಿ ನನ್ಗೆ ಇವರು ಡಯಟ್ ಶ್ರವಣ್ ಬ್ರೋನೆ ಏನಂತಾರೆ, ಡಯಟ್ ಬಿರಿಯಾನಿ ಫುಲ್ ಟ್ರೆಂಡ್ ಆಗೋಯ್ತು ಅದು. ಒಂದ್ ಸ್ವಲ್ಪ ಆಯಿಲ್ ಇಲ್ಲೇ ಇಷ್ಟೇ 5 ml ಆಯಿಲ್ ಹಾಕೊಂಡು ಇಷ್ಟೇ. ಇವಾಗ 1 ಕಪ್ ಚಿಕ್ಕ ಕಪ್ ರೈಸ್ ನಾನು 100 ಗ್ರಾಮ್ ಅಲ್ಲ 40 ಗ್ರಾಮ್ ರೈಸ್. ನಾನು ಆ ರೈಸ್ ನ ಎಷ್ಟು ಎಣ್ಣೆ ಹಾಕೊಳ್ಳಿ, ಚಿಕನ್ ಇರುತ್ತೆ, ನಾನು ಹೆಂಗ್ ಬಿರಿಯಾನಿ ಮಾಡ್ಕೊಳ್ಳಿ ಅಲ್ವಾ. ಖಾರ ಸಾಕು ಬಿಟ್ಟು ಬರ್ತಾ ಇದೆ, ಗಮ್ಮ ಗಮ್ಮ ಅಂತೀರಿ ಫ್ಲೇವರು. ರೈಸ್ ಇವಾಗ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಅಂತೂ ಆಗಿದೆ. ಇವಾಗ ಹಾಕೋಣ. ಇಷ್ಟು ಬೇಗ ಕುಕ್ಕಾಗುತ್ತೆ. ಕೆಲವೊಬ್ರು ಇದನ್ನ ಕಟ್ ಮಾಡ್ತಾರೆ, ನಾನು ಹಂಗೆ ಇರ್ಲಿ ಪ್ಲೇಟಿಂಗ್ ಸರಿ ಹೋಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಇದು ಹಿಂಗ್ ಮಾಡ್ಬೇಕಾಗಿತ್ತು ಹಂಗ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತೀರಾ ಏನೋ, ಬಟ್ ಅದನ್ನ ನಾನು ಪ್ಲೇಟಿಂಗ್ ನೀಟಾಗಿ ಪ್ಲೇಟ್ ಮಾಡ್ತೀನಲ್ಲ, ಅವಾಗ ಇದು ಹೈಲೈಟ್ ಆಗ್ಲಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಆಕ್ಚುಲಿ ಬಿರಿಯಾನಿ ತುಂಬಾ ಡೆಲಿಕೇಟ್. ಈ ಫಿಶ್ ಬಿರಿಯಾನಿ ತುಂಬಾ ಡೆಲಿಕೇಟ್. ನಿಧಾನಕ್ಕೆ ತಿರುಗಿಸ್ಬೇಕು. ಒಂಚೂರು ಹುಣಸೆ ಹಣ್ಣು ನೀರು ಹಾಕ್ತಾ ಇದ್ದೀನಿ ಹುಳಿ ಬರ್ಲಿ ಅಂತ. ಪುದೀನ ಹಾಕ್ತಾ ಇದ್ದೀನಿ, ಕೊರಿಯಂಡರ್ ಲೀವ್ಸ್. ಸ್ಮೆಲ್ ಹೆಂಗ್ ಬರ್ತಿದೆ ಗೊತ್ತಾ? ಆಲ್ರೆಡಿ ಫಿಶ್ ಕುಕ್ ಆಗ್ಬಿಟ್ಟಿದೆ. ಆಲ್ರೆಡಿ ಹಾಕ್ಬಿಡುತ್ತೆ. ಆಲ್ರೆಡಿ ರೈಸ್ ಸೋಕ್ ಆಗಿ ಚೆನ್ನಾಗಿ ಸೋಕ್ ಆಗಿದೆ, ಬೇಗ ಕುಕ್ ಆಗುತ್ತೆ. ಬೇಗ 5 ಮಿನಿಟ್ಸ್ ಅಲ್ಲಿ ಕುಕ್ ಆಗ್ಬಿಡುತ್ತೆ ಅದು. ನಾನು ಕೊಕೊನಟ್ ಮಿಲ್ಕ್ ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟು ಆಲ್ರೆಡಿ ಅಷ್ಟನ್ನ ಇದೆ, ಬಟ್ ಅದು ಸ್ವಲ್ಪ ಮೇಲೆ ಕೊರಿಯಂಡರ್. ಬಿರಿಯಾನಿ ರೈಸ್ ಆಲ್ರೆಡಿ ಕುಕ್ ಆಗಿಬಿಟ್ಟಿದೆ. ಅವ್ರು ಆಲ್ರೆಡಿ
ತಿರುಗ್ಸದೇ ಇರೋದು ಫುಲ್ ಭಯದಲ್ಲಿ ಹೆಂಗಪ್ಪ ಎಲ್ಲಿ ಕಿತ್ತೋಗುತ್ತೆ ಅಂತ ಏನು ಆಗಲ್ಲ, ಫಿಶ್ ಇದಾಗುತ್ತೆ ಅಂತ ಏನು ಆಗಲ್ಲ ನೋಡಿ ಆಲ್ರೆಡಿ ನೋಡಿ. ಆಲ್ರೆಡಿ. ಅದಲ್ಲ ಇದೆ. ಇದೇನಾ? ಸೊ ಇವಾಗ ನಾನ್ ಸ್ಟೀಲ್ ಇತ್ತು ಅದಕ್ಕೆ ಅದಲ್ವೇನಂತ ಬೇರೆ ಹುಡುಕ್ಬೇಕು. ಚೆನ್ನಾಗಿ ಕುದಿ ಬರ್ಬೇಕಾ, ಇಲ್ಲಿ ಹೊಗೆ ಬರ್ತಿದ್ರೆ ಆಮೇಲೆ ಕ್ಲೋಸ್ ಮಾಡಿ. ಸೊ ಗೈಸ್ ಫಾರ್ ದಿ ಫಸ್ಟ್ ಟೈಮ್ ನಾವು ಈ ತರ ಕುತ್ಕೊಂಡೆಲ್ಲ ಟ್ರೈ ಮಾಡ್ತಾ ಇದೀವಿ. ಎಲೆ ಹಾಕೊಂಡು ಆನಿಯನ್, ಟೊಮ್ಯಾಟೋಸ್ ಮತ್ತೆ ಲೆಮನ್ ಎಲ್ಲ ವೆಜ್ಜಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಇವಾಗ ಬಿರಿಯಾನಿ ರೆಡಿ ಆಗಿದೆ. ಲೆಟ್ಸ್ ಟ್ರೈ. ಸ್ಮೆಲ್ ಬರ್ತಿದೆ ಆಕ್ಚುಲಿ, ಅವ್ರು ಅವಾಗಿನ ಹೊಟ್ಟೆ ಹಸಿತಿದೆ ಅಂತಿದ್ದಾರೆ. ಹೌದು. ಯಾವಾಗ್ಲೂ ನಾನ್ ಅಡ್ಗೆ ಮಾಡ್ಕೊಡ್ತೀನಿ. ಫಸ್ಟ್ ಟೈಮ್ ಸೋನು ಮಾಡ್ತಿರೋದು ತಿನ್ನೋದಕ್ಕೆ ಫುಲ್ ವೇಟಿಂಗ್. ತಿನ್ನಿ. ಸೋನು ದೃಷ್ಟಿ ಆಗ್ಬಿಡುತ್ತೆ. ಸೋನು ಇಷ್ಟೊಂದೆಲ್ಲ ಹಾಕ್ಬಿಟ್ರೆ ಒಂದು ಸುದ್ದಿ ಅಲ್ಲ, ತೋರ್ಸಕ್ಕಷ್ಟೇ. ನೋಡಿ ಗೈಸ್ ಇದು ಹೆಂಗಾಗಿದೆ. ಅಯ್ಯಯ್ಯೋ ಇದು ಬಂದ್ಬಿಟ್ಟಿದೆ, ತೋಕೆಲ್ಲಿ ಕರಗೋಗ್ಬಿಟ್ಟಿದೆ. ಅದೇ ಸಖತ್ತಾಗಿ ಬೆಂದಿದೆ ಫಿಶ್ ಎಲ್ಲ. ಓಕೆ ಟ್ರೈ ಮಾಡೋಣ. ಮೂಳೆ ಎಲ್ಲ ಸಪ್ರೇಟ್ ಆಗ್ಬಿಟ್ಟಿದೆ. ಬಟ್ ಆಕ್ಚುಲಿ ಅದೇ ನಾವು ಕುಕ್ಕರ್ ಅಲ್ಲಿ ಸ್ವಲ್ಪ ನಂಗೆ ಅದು ಕನ್ಫ್ಯೂಸ್ ಆಯ್ತು. ಬಟ್ ಅದೇ ಲಾಂಗ್ ಗ್ರೇನ್ ರೈಸ್ ಇದೆಯಲ್ಲ, ಸ್ವಲ್ಪ ನಾನು ಸಪ್ರೇಟ್ ಆಗಿ ರೈಸ್ ಕುಕ್ ಮಾಡ್ಕೊಂಡ್ ತಿಂದ್ರೆ ನಾರ್ಮಲ್ ರೈಸಿಗೆ ಇದು ಸರಿ ಹೋಗ್ತದೆ. ಕುಕ್ಕರ್ ಅಲ್ಲಿ ಹಾಕಿದಕ್ಕೆ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡಿದೀನಿ ಕುಕ್ಕರ್ ಅಲ್ಲಿ. ಸೊ ಸ್ವಲ್ಪ ಬೇಗ ಕುಕ್ ಆಗುತ್ತೆ, ಆಮೇಲೆ ಸ್ವಲ್ಪ ಫಿಶ್ ಬೇಗ ಕುಕ್ ಆಗುತ್ತೆ. ಬಟ್ ಫಿಶ್ ಡೈಜೆಸ್ಟ್ ಆಗ್ಬೇಕು, ಜಾಸ್ತಿ ಗಟ್ಟಿ ಗಟ್ಟಿ ಇರಬಾರ್ದು ಅಂದ್ರೆ ಓಕೆ. ಹೌದು. ಲೆಟ್ಸ್ ಟ್ರೈ ತಿನ್ನೋಣ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನಂಗೆ ರಿವ್ಯೂ ಎಲ್ಲ ಹೇಳಕ್ ಆಗಲ್ಲ ಇವಾಗ. ಫಸ್ಟ್ ತಿನ್ಬಿಡ್ತೀನಿ. ಸಕ್ಕತ್ತಾಗಿದೆ. ಫಿಶ್ ತಿನ್ಬೇಕು ನಾವು. ಫಿಶ್ ಬಿರಿಯಾನಿ ಚೆನ್ನಾಗಿದೆ ಗೈಸ್. ನಾನು ಫಸ್ಟ್ ಟೈಮ್ ತಿಂದೇ ಇಲ್ಲ ಇದುವರೆಗೂ ಫಿಶ್ ಬಿರಿಯಾನಿ. ಸೋನು ನಿಮ್ ಕೈಯೆಲ್ಲ ತಿನ್ಬೇಕು ಅಂತಿತ್ತೇನು? ನಿಜ ಒಂದ್ಸತಿನೂ ಟ್ರೈ ತಿಂತೀರಾ? ಡೆಫಿನೆಟ್ ಆ ತರ ತಿನ್ನೋ ತರ ಇದೆಯಾ? ನಿಜವಾಗ್ಲೂ ಹೇಳ್ತೇನೆ, ತುಂಬಾ ಚೆನ್ನಾಗಿದೆ. ಸೊ ಗೈಸ್ ಫೈನಲಿ ಈ ವ್ಲಾಗ್ ಎಂಡ್ ಮಾಡುವ ಸಮಯ. ಒಳ್ಳೆ ಫಿಶ್ ಬಿರಿಯಾನಿ. ನಾವು ಇದು ಫಸ್ಟ್ ಟೈಮ್, ನಾನು ಫಸ್ಟ್ ಟೈಮ್ ಮಾಡಿದೀನಿ, ಅವರು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಎಲ್ಲ ಹೆಂಗ ಅನ್ಸ್ತಿದೆ? ತುಂಬಾ ಚೆನ್ನಾಗಿ ಅನ್ಸ್ತಿದೆ. ಥ್ಯಾಂಕ್ ಯು ಸೋನು. ಸೊ ಹೆಂಗ್ ಅನ್ಸ್ತು ಬಂದಿದ್ದು ನಮ್ಮ ಕಿಚನ್ಗೆ? ರೇಖಾಸ್ ಕಿಚನ್, ಸೋನು ಕಿಚನ್ ಬಂದಿರೋದು ಇಲ್ಲ, ತುಂಬಾ ಖುಷಿ ಆಯ್ತು. ಸೋನು ಹೇಳ್ದಾಗ ಆಗತ್ತಾ ಆಗಲ್ವಾ ಅಂತ ಅನ್ಕೊಂಡೆ. ಆಕ್ಚುಲಿ ಫಸ್ಟ್ ಟೈಮ್ ಈ ತರ ಕುಕಿಂಗ್ ಒಂದು ವಿಡಿಯೋಗೋಸ್ಕರ ನಾನು ಬಂದಿರೋದು ಇದೇ ಫಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಸೋನು. ಐ ಹೋಪ್ ಯು ಲೈಕ್ ಬಿರಿಯಾನಿ. ನೀವು ಅಷ್ಟೇ, ಇದು ಸಿಂಪಲ್ ಆಗಿ ಈಸಿ ಆಗಿತ್ತು. ಇನ್ ಕೇಸ್ ನಿಮ್ಗೆ ಬಾಸ್ಮತಿ ರೈಸ್ ಇಲ್ಲ ಅಂದ್ರೆ ನಾರ್ಮಲ್ ರೈಸ್ ಯೂಸ್ ಮಾಡಿ. ನೀವೇನಾದ್ರು ಕಿಚನ್ ಟಿಪ್ಸ್ ಇಲ್ಲ ಅಂದ್ರೆ ಇನ್ನೊಂದು, ಇವಾಗ ನಿಮ್ ತರಾನೇ ಇವಾಗ ತುಂಬಾ ಜನ ಯೋಚನೆ ಮಾಡ್ತಿದ್ರು ಹೌಸ್ ವೈಫ್, ನೀವ್ ಹೇಳ್ದಂಗೆ ಆತರ ಅವ್ರಿಗೆ ಏನಾದ್ರು ಟಿಪ್ಸ್ ಕೊಡಂಗಿದ್ರೆ ಏನ್ ಕೊಡ್ತೀರಾ? ಏನು ಇಲ್ಲ, ಮಾಡ್ಬೇಕು ಅಂತ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಎಫರ್ಟ್ಸ್ ಕೊಟ್ಟು ಮಾಡಿ, ಖಂಡಿತ ಆಗುತ್ತೆ. ನಾನ್ ಏನು ಮಾಡಕ್ ಆಗಲ್ಲ ಅಂತಿರೋಳ್ ಬಂದಿದೀನಿ ಅಂದ್ರೆ ಯಾರ್ ಬೇಕಂದ್ರೂ ಮಾಡ್ಬೋದು. ಅಷ್ಟೇ ನಿಮ್ ಪ್ಯಾಷನ್ ಏನು ಅಂತ ಫಸ್ಟ್ ಅದ್ ನೋಡ್ಕೊಂಡು ನೀವ್ ಮಾಡಿ. ಸೊ ನೀವ್ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಒಂದು ಕನ್ಸಿಸ್ಟೆನ್ಸಿಯಾಗಿ ಅದೆಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಬಟ್ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಿದ್ರೆ ಅಫ್ಕೋರ್ಸ್ ಅದೊಂದಲ್ಲ ಒಂದ್ ದಿವಸ ರೀಚ್ ಆಗೇ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ನಾನು ಅದನ್ನೇ ಹೇಳ್ತೀನಿ, ಅವರು ಅದೇ ಹೇಳ್ತಾರೆ. ಸೊ ಬಿರಿಯಾನಿಯಲ್ಲಿ ಏನ್ ಕಮ್ಮಿ ಏನ್ ಜಾಸ್ತಿ ಹೆಂಗ್ ಅನ್ಸ್ತು ಹೇಳಿ, ಬಿರಿಯಾನಿ ಬಗ್ಗೆ? ಇಲ್ಲ, ಬಿರಿಯಾನಿ ತುಂಬಾ ಚೆನ್ನಾಗಿದೆ. ಫ್ಲೇವರ್ ಆಕ್ಚುಲಿ ಕೋಕೋನಟ್ ಮಿಲ್ಕ್ ಹಾಕೋವಾಗ ಸ್ವಲ್ಪ ಜಾಸ್ತಿ ಅಂತ ಅನ್ಸ್ತಲ್ವಾ ಇಬ್ರಿಗೂನು, ಬಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಬಂದಿದೆ ಕೋಕೋನಟ್ ಮಿಲ್ಕ್. ಲಿಟ್ರಲಿ ನಾನು ಆಲ್ರೆಡಿ ಗ್ರೇಟೆಡ್ ಕೋಕೋನಟ್ ನ ನಾನು ಮಸಾಲ ಆಗಿ ರುಬ್ಬಿದ್ದೆ. ಇದನ್ನು ಮಿಲ್ಕ್ ಆಕ್ಚುಲಿ ನಾನು ಬರೀ ಕೋಕೋನಟ್ ಮಿಲ್ಕ್ ಹಾಕಿಲ್ಲ, ಡೈಲ್ಯೂಟೆಡ್ ಹಾಕಿ ವಾಟರ್ ಮತ್ತೆ ಮಿಲ್ಕ್ ನ ಎರಡು ಮಿಕ್ಸ್ ಮಾಡಿ ಹಾಕಿದೀನಿ. ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ, ಫ್ಲೇವರ್ಸ್ ಗೊತ್ತಾಗ್ತದೆ, ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಸೊ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಫಾರ್ ದಿ ಫಸ್ಟ್ ಟೈಮ್ ನಾನು ರೇಖಾ ಇಬ್ರು ಸೇರಿ ಒಂದು ಫಿಶ್ ಬಿರಿಯಾನಿ ಮಾಡಿದೀವಿ. ನಾನು ಫಸ್ಟ್ ಟೈಮ್ ಮಾಡಿದೀವಿ, ಅವ್ರು ಫಸ್ಟ್ ಟೈಮ್ ತಿಂದಿದ್ದಾರೆ. ಸೊ ಹೆಂಗ್ ಅನ್ಸ್ತು, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಬೈ, ಥ್ಯಾಂಕ್ ಯು. ಅಷ್ಟೇ. ಸ್ಮಾಲ್ ಗಿಫ್ಟ್. ನಾನು ಊಟ ಆದ್ಮೇಲೆ ಕೊಡೋಣ ಅಂದ್ಬಿಟ್ಟು ಕೊಟ್ಟೆ. ಸ್ಮಾಲ್ ಗಿಫ್ಟ್ ಬ್ಯಾಗ್ ಕೊಡ್ತೀನಿ, ಅದು ದೊಡ್ಡ ಬ್ಯಾಗ್.
ನಿಜ ಏನು ಅನ್ಸಿಲ್ಲ. ಥ್ಯಾಂಕ್ ಯು ಸೋ ಮಚ್. So much.